ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ. ಫೈನಲ್ ಆಗಿ ನಮ್ಮ ಗಿಲ್ಲಿ ನಟ ಅವರ ಕಡೆಯಿಂದ ಒಂದು ಗುಡ್ ನ್ಯೂಸ್ ಬಂದಿದೆ. ಗುಡ್ ನ್ಯೂಸ್ ಅಂತಂದರೆ ಪಳಾರ್ ಚಿತ್ರದ ಬಗ್ಗೆ. ಅವರ ಜನ್ಮದಿನದ ಪ್ರಯುಕ್ತ ಆಲ್ರೆಡಿ ಈ ಚಿತ್ರದ ಮುಹೂರ್ತ ಆಗಿತ್ತು. ರವಿಚಂದ್ರನ್ ಅವರು ಕ್ಲಾಪ್ ಮಾಡಿದರು, ಅದು ಎಲ್ರಿಗೂ ಗೊತ್ತಿರೋದೆ. ಅದಾಗಿ ಕೆಲವೇ ದಿನಗಳಲ್ಲಿ ಚಿತ್ರದ ಚಿತ್ರೀಕರಣನೂ ಕೂಡ ಶುರುವಾಗೋಯಿತು. ಹೇಗೆ ಬರ್ಬೋದು, ಹೆಂಗಿರ್ಬೋದು ಕತೆ ಅನ್ನೋದು ತುಂಬ ಕುತೂಹಲ ಇತ್ತು. ಈಗ ಬಂದಿರೋ ಒಂದು ಖುಷಿಯ ಸುದ್ದಿ ಏನಂತಂದರೆ, ಈ ಚಿತ್ರದ ಮೊದಲ ಹಂತದ ಚಿತ್ರೀಕರಣ ಕಂಪ್ಲೀಟ್ ಆಗಿದೆ. ನಿರ್ದೇಶಕರಾದ ಚಂದ್ರಮೋಹನ್ ಸರ್ ಈ ವಿಚಾರವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ. ಚಿತ್ರತಂಡದವರೆಲ್ಲರೂ ಹಂಚಿಕೊಂಡಿದ್ದಾರೆ. ಚಿತ್ರದ ಮೊದಲ ಶೆಡ್ಯೂಲ್ ಕಂಪ್ಲೀಟ್ ಆಗಿದೆ. ಈಗ ಈ ಚಿತ್ರದ ಬಗ್ಗೆ ತುಂಬ ಕುತೂಹಲ ಇದೆ. ಈ ಚಿತ್ರದ ಚಿತ್ರೀಕರಣ ಬಂದು ಮಂಡ್ಯ ಭಾಗಗಳಲ್ಲೇ ನಡೀತಾ ಇದೆ. ಇನ್ಸ್ಟಾಗ್ರಾಮು ಅಥವಾ ಯೂಟ್ಯೂಬು, ಫೇಸ್ಬುಕ್ಕಲ್ಲಿ ನೋಡಿದರೆ ತುಂಬ ಜನ ಹೋಗ್ಬಿಟ್ಟು ಗಿಲ್ಲಿಯವ್ರ ಜೊತೆ ಫೋಟೋ ತೆಗೆಸ್ಕೊಳ್ಳೋದು ಅದೆಲ್ಲ ನೀವು ನೋಡಿರ್ತೀರ. ಅಥವಾ ನೋಡಿಲ್ದಿರೋ ಜಸ್ಟ್ ಹ್ಯಾಶ್ಟ್ಯಾಗ್ ಹೋಗ್ಬಿಟ್ಟು ಪಳಾರ್ ಅಂತ ನೀವು ಸರ್ಚ್ ಕೊಟ್ಟರೆ ತುಂಬ ವಿಡಿಯೋಗಳು ವೈರಲ್ ಆಗಿವೆ. ಅವ್ರು ಶೂಟ್ ಮಾಡ್ತಾ ಇರೋದು, ಈ ಕಡೆ ಸ್ಟ್ರಾಂಗ್ ಸುಧಾಕರ, ಸೊ ಅವರ ಒಂದಿಷ್ಟು ಟೀಮ್ನವರು ಎಲ್ಲರೂ ಅವರ ಶೂಟ್ ಮಾಡ್ತಾ ಇರೋದು ನಿಮ್ಗೆಲ್ರಿಗೂ ಗೊತ್ತಾಗುತ್ತೆ. ಬಟ್ ಬೇಜಾರಿನ ಸಂಗತಿನೂ ಕೂಡ ಇದೆ, ಕುತೂಹಲದ ಸಂಗತಿನೂ ಇದೆ. ಬಟ್ ಬೇಜಾರಿನ ಸಂಗತಿ ಅಂತಂದರೆ, ನಾವೆಲ್ಲರೂ ಇಷ್ಟಪಟ್ಟಂಥ ಕಾವ್ಯ ಶೈವ ಅವರು ಈ ಚಿತ್ರಕ್ಕೆ ನಾಯಕಿಯಾಗಿ ಆಯ್ಕೆಯಾಗಿಲ್ಲ, ಅವರು ನಟಿಸ್ತಾ ಇಲ್ಲ. ಅದನ್ನು ಆಲ್ರೆಡಿ ಸೋಷಿಯಲ್ ಮೀಡ್ಯಾದಲ್ಲಿ ಕಾವ್ಯ ಶೈವ ಅವರೇ ಸ್ಪಷ್ಟಪಡಿಸ್ಬಿಟ್ರು, ನಾನು ಈ ಚಿತ್ರದ ಭಾಗ ಅಲ್ಲ ಅಂತಂದು. ಇನ್ನು ಖುಷಿ ಸಂಗತಿ ಅಂತಂದರೆ, ಈ ಚಿತ್ರದ ಚಿತ್ರೀಕರಣ ಈಗ ಯಶಸ್ವಿಯಾಗಿ ಸಾಗ್ತಾ ಇದೆ. ಕುತೂಹಲದ ಸಂಗತಿ ಅಂತಂದರೆ, ಈ ಚಿತ್ರಕ್ಕೆ ನಾಯಕಿ ಯಾರಾಗ್ಬೋದು ಅದೊಂದು ಕುತೂಹಲ ಇದೆ. ನೋಡಬೇಕು ಯಾರಾಗ್ತಾರೆ ಅಂತ. ತುಂಬ ಜನ ಹೇಳ್ತಾರೆ ಶ್ರೀಲೀಲಾ ಅವರೇ ಆಗ್ಬಿಡ್ಬೋದು, ಯಾರಿಗೆ ಗೊತ್ತು ಅಂತಲೂ ಕೂಡ ಹೇಳ್ತಾರೆ. ಕೆಲವರು ಕಳ್ಳಪುಟ್ಟಿ ಸ್ಪಂದನೂ ಕೂಡ ಹೀರೋಯಿನ್ ಆಗೋ ಚಾನ್ಸಸ್ ತುಂಬ ಇದೆ ಅಂತಲೂ ಕೂಡ ಹೇಳ್ತಿದ್ದಾರೆ. ಬಟ್ ಯಾವುದು ಅಂತ ಗೊತ್ತಿಲ್ಲ, ಅದು ತುಂಬ ಕ್ಯೂರಿಯಾಸಿಟಿ ಇದೆ, ನೋಡಬೇಕು. ಬಟ್ ನನಗೆಂದರೂ ತುಂಬ ಖುಷಿ ಇದೆ. ಆ ಮಂಡ್ಯ ಮಳವಳ್ಳಿಯ ಜನತೆ ಏನು ಖುಷಿ ಪಟ್ಟಿದ್ರು ಗಿಲ್ಲಿ ನಟ ಅವರು ಬಿಗ್ ಬಾಸ್ ಗೆದ್ದಾಗ. ಬರೀ ಅವರಂತೆ ಅಲ್ಲ, ಇಡೀ ಕನ್ನಡ ಜನತೆನೇ ತುಂಬ ಖುಷಿ ಪಟ್ಟಿದ್ದು. ಹೀಗಾಗಿ ಅವರ ನಾಯಕ ನಟರಾಗಿ ನಟಿಸಿರೋ ಮೊದಲೇ ಸಿನಿಮಾ ಅಂದಾಗ ತುಂಬ ಖುಷಿ ಇರುತ್ತೆ. ಈಗ ಮೊದಲ ಶೆಡ್ಯೂಲ್ ಕಂಪ್ಲೀಟ್ ಆಗಿರೋದು ನನಗಂದ್ರೂ ತುಂಬ ಖುಷಿ ಆಯಿತು. ಸದ್ಯದಲ್ಲೇ ಈ ಚಿತ್ರದ ಒಂದಿಷ್ಟು ಅಪ್ಡೇಟ್ಗಳನ್ನ ಕೊಡ್ತಾ ಹೋಗ್ತಾರೆ. ಸೊ ನೀವೆಲ್ಲ ಯಾರೆಲ್ಲ ಈ ಚಿತ್ರದ ಒಂದು ಅಪ್ಡೇಟ್ಗಳಿಗೆ ಕಾಯ್ತಾ ಇದ್ದೀರಾ, ಈ ಚಿತ್ರಕ್ಕೋಸ್ಕರ ಯಾರೆಲ್ಲ ಕಾಯ್ತಾ ಇದ್ದೀರಾ, ವಿಶೇಷವಾಗಿ ನಾಯಕಿ ಯಾರು ಅನ್ನೋ ಕುತೂಹಲದಿಂದ ಕಾಯ್ತಾ ಇದ್ದೀರಾ ಅಂತ ನಿಮ್ಮ ಕಾಮೆಂಟ್ ಮೂಲಕ ತಿಳಿಸಿ. ನಾನಂತರೂ ತುಂಬ ಡಿಸಪಾಯಿಂಟ್ ಆಯಿತು, ಕಾವ್ಯ ಅವರೇ ಹೀರೋಯಿನ್ ಆಗ್ಬೋದು ಅಂತ ಅಂದ್ಕೊಂಡೆ. ಯಾಕಂದರೆ ಆ ಕಾವು ಅಂತ ಕೇಳ್ಬಿಟ್ಟು ಆ ಪೇರು ಸೂಪರಾಗಿತ್ತು, ಮಾಡಬೇಕಾಗಿತ್ತು. ಬಟ್ ಕಾವ್ಯ ಅವರು ಕೂಡ ಆಮೇಲೆ ಈಗ ಕಾವ್ಯ ಅವರು ಕೂಡ ದೀಪ್ ಪ್ರಾಬ್ಲಮ್ ಅನ್ನೋ ಒಂದು ಸಿನಿಮಾದಲ್ಲೂ ಕೂಡ ಆ್ಯಕ್ಟ್ ಮಾಡ್ತಾಯಿದ್ದಾರೆ. ಸೊ ಅದ್ರ ಬಗ್ಗೆಯೂ ಕೂಡ ಅವರು ಇನ್ಸ್ಟಾಗ್ರಾಮಲ್ಲಿ ಹಂಚ್ಕೊಂಡಿದ್ರು. ಹೀಗಾಗಿ ಪಕ್ಕಕ್ಕೆ ಗೊತ್ತಾಗ್ತಾ ಇದೆ ಕಾವ್ಯ ಅವರಂತರೂ ಹೀರೋಯಿನ್ ಅಲ್ಲ ಅನ್ನೋದು. ಇರಲಿ, ಒಂದೊಂದ್ಸರಿ ಹಂಗಾಗುತ್ತೆ, ಏನು ಮಾಡೋಕ್ಕಾಗಲ್ಲ. ಬಟ್ ಒಂದಿಷ್ಟು ಖುಷಿ ವಿಚಾರಗಳು ಈ ಚಿತ್ರದಿಂದ ಬರಲಿ ಅಂತಲೂ ಕೂಡ ನಾನು ಎಲ್ಲರ ಪರವಾಗಿ ಶುಭ ಹಾರೈಸ್ತೀನಿ. ಆದಷ್ಟು ಬೇಗ ಈ ಚಿತ್ರದ ಚಿತ್ರೀಕರಣ ಮುಗಿಸ್ಕೊಂಡು ತೆರೆ ಮೇಲೆ ಬರಲಿ. ನಾವು ಮತ್ತೆ ಅಂದರೆ ಪುಟ್ಟ ಪಾತ್ರಗಳಿಂದ ನಾವು ನೋಡಿದ್ರು ಗಿಲ್ಲಿ ಅವ್ರನ್ನ, ಈಗ ಅವ್ರನ್ನ ಪೂರ್ಣ ಪ್ರಮಾಣದ ನಾಯಕ ನಟರಾಗಿ ಹೇಗೆ ಕಾಣಿಸ್ಕೊಳ್ತಾರೆ, ಹೇಗೆ ಬರುತ್ತೆ ಅನ್ನೋದೊಂದು ಕೂಡ ಕುತೂಹಲ ಇದೆ. ಸೊ ನೋಡಬೇಕು, ಚಿತ್ರಕ್ಕೆ ಒಳ್ಳೆಯದಾಗಲಿ ಅಂತ ಶುಭ ಹಾರೈಸ್ತೀನಿ. ಸೊ ನೀವು ಕೂಡ ಚಿತ್ರಕ್ಕೆ ಒಳ್ಳೆಯದಾಗಲಿ ಅಂತ ಶುಭ ಹಾರೈಸಿ ಅಂತ ಕೇಳ್ಕೊತೀನಿ. ವಿ ಆರ್ ವೇಟಿಂಗ್ ಫಾರ್ ದ ಪಳಾರ್ ಅಂತ ಹೇಳ್ತೀನಿ. ಧನ್ಯವಾದಗಳು.